ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂದರೆ ಕೇವಲ ಬಾಲಿವುಡ್, ಮಾಲಿವುಡ್, ಟಾಲಿವುಡ್ ಸಿನಿಮಾಗಳನ್ನು ಜಾಸ್ತಿ ಒಲವನ್ನು ತೋರಿಸ್ತಿದ್ದಾರೆ ಪ್ರೇಕ್ಷಕರು. OTTಯಲ್ಲಾಗಿರ್ಬೋದು, ಥಿಯೇಟರಲ್ಲಾಗಿರ್ಬೋದು, ಬರೀ ಮಾಲಿವುಡ್, ಕಾಲಿವುಡ್ ಸಿನಿಮಾಗಳೇ ಓಡಾಡ್ತಾ ಇದೆ. ಆದರೆ ಕನ್ನಡದಲ್ಲೂ ಅಂಥದ್ದೇ ಅದ್ಭುತ ಸಿನಿಮಾ ನಿರ್ಮಾಣ ಆಗಿ ಪ್ರೇಕ್ಷಕರ ಗಮನ ಸೆಳೀತಾ ಇದೆ. ಅದೀಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಸಾಕಷ್ಟು ಒಂದು ಈಗಾಗಲೇ ವೈರಲ್ ಆಗ್ತಾ ಇರುವಂಥ ಸಿನಿಮಾ ಅಂದರೆ ಅದು ಅಸುರರ ಕೈಯಲ್ಲಿ ಪಾರಿಜಾತ ಅಂತ. ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಚಿತ್ರದ ಹೀರೋ ಆಗಿರುವಂಥ ಕಾರ್ತಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸಿನಿಮಾನೇ ಕನ್ನಡದಲ್ಲಿ ಇಲ್ಲ, ಕನ್ನಡ ಇಂಡಸ್ಟ್ರಿನೇ ಮುಗ್ದೋಯ್ತು ಅಂತ ತುಂಬ ಜನ ಮಾತಾಡ್ಕೋತಾ ಇದ್ದಾರೆ. ಅದರ ಮಧ್ಯೆ ಇದೀಗ ನಿಮ್ಮ ಸಿನಿಮಾ ಅಸುರರ ಕೈಯಲ್ಲಿ ಪಾರಿಜಾತ ಅನ್ನುವಂಥ ಚಿತ್ರ ಪ್ರೇಕ್ಷಕರ ಮನಸ್ಸನ್ನು ಗೆಲ್ತಾ ಇದೆ. ಸಿನಿಮಾ ನೋಡಬೇಕು ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಸೊ ಈ ರಿಯಾಕ್ಷನ್ಸ್ ಬಗ್ಗೆ ನಿಮ್ಮ ಒಪಿನಿಯನ್? ಖಂಡಿತ ಮೇಡಮ್, ನಮ್ಮದು ಫಸ್ಟಿಗೆ ನಮಗೆ ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇದ್ದದ್ದು ಕಂಟೆಂಟ್ ಮೇಲೆ. ಕಂಟೆಂಟ್ ಚೆನ್ನಾಗಿತ್ತು. ಅದೇ ಥರ ಸಿನಿಮಾ ನೋಡಿದ್ಮೇಲೆ ಎಲ್ಲ ಪಾತ್ರಗಳೆಲ್ಲರಿಗೂ ಇಷ್ಟ ಆಯಿತು, ಕಂಟೆಂಟ್ ಇಷ್ಟ ಆಯಿತು. ಹಾಗಾಗಿ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಯಿತು. ಬಂದವರೆಲ್ಲ ಎಲ್ಲರದ್ದು ಫೀಡ್ಬ್ಯಾಕು ಚೆನ್ನಾಗಿದೆ. ಶರ್ಮಾ ಮತ್ತು ರಾಹುಲ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಎಲ್ಲರ ಕ್ಯಾರೆಕ್ಟರ್ ಬಗ್ಗೆ ಏನೂ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಇದೆಲ್ಲ ನಮ್ಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯಿತು. ಈ ಜನಗಳಿಂದನೇ ನಮಗೆ ಏನಾಯ್ತು ಅಂದರೆ, ಈಗ ಪ್ರೈಮ್ ಆಗಲಿ, OTT ಆಗಲಿ, ಹಿಂದಿ ರೈಟ್ಸು, ಈ ಥರ ಡಬ್ಬಿಂಗ್ ರೈಟ್ಸ್ಗಳು ನಮಗೆ ಕಾಲ್ ಬರ್ತಾ ಇದ್ದಾವೆ ಈಗ ಈ ರೆಸ್ಪಾನ್ಸ್ ನೋಡ್ಬಿಟ್ಟು. ಸಾಮಾನ್ಯವಾಗಿ ಹೊಸಬ್ರ ಸಿನಿಮಾನ ಯಾರು ನೋಡ್ತಾರಪ್ಪ, ಏನು ಕಥೆನೂ ಇರಲ್ಲ, ಬರುತ್ತೆ ಹೋಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಈಗ ಕನ್ನಡ ಚಿತ್ರರಂಗದಲ್ಲಿ ಇರಬೇಕಾದ್ರೆ ನಿಮ್ಮ ಸಿನಿಮಾ ಅಸುರರ ಕೈಯಲ್ಲಿ ಪಾರಿಜಾತ ಅನ್ನುವಂಥದ್ದು ಹೊಸ ಹುರುಪನ್ನು ಮೂಡಿಸಿದೆ. ಅಂದರೆ ಯಾವ ರೀತಿ ದಿಯಾ ಮೂವಿ ಬಂತು, ಅದೇ ರೀತಿ ಸಾಕಷ್ಟು ನಿಮಗೆ ಗೊತ್ತಿರೋ ಸೂ ಫ್ರಮ್ ಸೋ ಆಗಿರ್ಬೋದು, ಇದೆಲ್ಲ ಹೊಸಬ್ರ ಸಿನಿಮಾಗಳು. ಸೊ ಅದೆಲ್ಲ ಕಂಟೆಂಟ್ಗಳು ಥಿಯೇಟ್ರಲ್ಲಿ ಗೆಲ್ಲಕ್ಕೆ ಶುರುವಾಯಿತು. ಅದೇ ಥರ ನಿಮ್ಮ ಸಿನಿಮಾನು ಈಗ ಕಂಟೆಂಟ್ ಮೂಲಕ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. ಯಾವ ಕಂಟೆಂಟ್ ಪ್ರೇಕ್ಷಕರನ್ನು ಹಿಡಿದಿರಿಸ್ತು ಅಂತ ಹೇಳಿ? ಇಲ್ಲ, ನಮ್ಮದ್ರಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಸಸ್ಪೆನ್ಸ್ ಕೊಟ್ವಿ, ಸೈಕೋ ಇದನ್ನು ಕೊಟ್ವಿ, ವಿಲನ್. ಇದಕ್ಕೆ ಆ ಪಾತ್ರ ಜನಗಳಿಗೆ ತುಂಬ ಇಷ್ಟ ಆಯಿತು. ಅದ್ರ ಮಧ್ಯೆ ರಾಹುಲ್ ಅನ್ನೋ ಕ್ಯಾರೆಕ್ಟರ್ ಅದಕ್ಕೆ ಇದಾದಾಗ ಅವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಯ್ತು. ಇದರಲ್ಲಿ ಅವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಮತ್ತು ಎಲ್ಲರ ಪಾತ್ರಗಳು ಇಷ್ಟ ಆಗಿದ್ದರಿಂದ ಕಂಟೆಂಟು ಅದೇ ಬೇಸಿತ್ತು. ನಾವು ಫಸ್ಟಿಗೆ ನಮಗೂ ಭಯ ಇತ್ತು, ನೋಡ್ತಾರೋ ಇಲ್ಲೋ, ಬರುತ್ತೆ ಹೋಗುತ್ತೆ ಹಂಗೆ ಅಂತ ನಾವು ಅಂದ್ಕೊಂಡಿದ್ವಿ. ಬಂದವರೆಲ್ಲರೂ ಚೆನ್ನಾಗಿದೆ ಅಂತ ಅವರು ಮೌತ್ ಪಬ್ಲಿಸಿಟಿ ಮಾಡಿದ್ರು. ಆ ಮೌತ್ ಪಬ್ಲಿಸಿಟಿನೇ ನಮಗೆ ಈಗ ಇಷ್ಟೊಂದು ಇಲ್ಲಿವರೆಗೆ ತಂದಿದೆ ಸಿನಿಮಾನ. ಸೊ ಸಿನಿಮಾ ಅಂದರೆ ಕೇವಲ ಫೈಟು, ಸಾಂಗ್ಸು ಅಥವಾ ಲವ್ ಸ್ಟೋರಿ ಅನ್ನೋದ್ರ ಮಧ್ಯೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯನ್ನು ಪ್ರೇಕ್ಷಕರಿಗೆ ಇಟ್ಟಿದ್ದಾರೆ. ಸೊ ಪ್ರೇಕ್ಷಕರು ನೋಡಿದವರೆಲ್ಲ ಈ ಥರ ಸಿನಿಮಾ ಬರಬೇಕು ಅಂತ ಒಂದಿಷ್ಟು ರಿವ್ಯೂಗಳನ್ನು ಓದಿದಾಗ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಾಯಿದ್ರು. ಈ ಥರ ಸಿನಿಮಾ ಬೇಕು, ತುಂಬ ದಿವಸದ ನಂತರ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ನಿಮಗೆ ಬಂದಂತಹ ಬೆಸ್ಟ್ ರಿವ್ಯೂ ಯಾವುದು ಅಂತ? ಬೆಸ್ಟ್ ರಿವ್ಯೂ ಅಂದರೆ ಸಿನಿಮಾದಲ್ಲಿ ಕೇಳಿದವರ ಬಾಯಲ್ಲೆಲ್ಲ ಅದು ತುಂಬ ಖುಷಿಯಾಗುತ್ತೆ. ಒಬ್ಬ ಆರ್ಟಿಸ್ಟ್ಗೆ ರಾಹುಲ್ ಶರ್ಮಾ ಇದು ಪ್ರತಿಯೊಬ್ಬರು ಕೇಳಿದವರೆಲ್ಲ ಇದು ಎಲ್ಲ ರಿವ್ಯೂವಲ್ಲಿ ನೋಡಿಬೇಕದು ನೀವು. ಇದು ತುಂಬ ಖುಷಿಯಾಗುತ್ತೆ. ಇನ್ನೊಂದು ಕಡೆ ಸಿನಿಮಾ ರಿಲೀಸ್ ಆಗೋ ಮುಂಚೆ ನಿಮ್ಮ ಟ್ರೈಲರ್ ಆಗಿರ್ಬೋದು, ಸಾಂಗ್ಸ್ ಅಷ್ಟರ ಮಟ್ಟಿಗೆ ರೀಚ್ ಆಗಿರಲಿಲ್ಲ. ಆಫ್ಟರ್ ದ್ಯಾಟ್ ಈ ಸಿನಿಮಾ ರಿಲೀಸ್ ಆದಮೇಲೆ ಪ್ರತಿಯೊಬ್ಬರು ಟ್ರೈಲರ್ ನೋಡ್ತಾ ಇದ್ದಾರೆ, ಸಾಂಗ್ಸ್ ನೋಡ್ತಾ ಇದ್ದಾರೆ. ಸೊ ವ್ಯೂಸ್ಗಳು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಖಂಡಿತ ಅಬ್ಸರ್ವ್ ಮಾಡ್ತಾ ಇದ್ವಿ. ಅದೇ ಏನಂದರೆ, ನಾವು ಏನು ಪ್ರಮೋಷನ್ ಮಾಡೋದಕ್ಕಿಂತ ಜನಗಳು ಮೌತ್ ಪಬ್ಲಿಸಿಟಿ ಮಾಡ್ತಾರಲ್ಲ, ಅಲ್ಲಿಂದ ಅಲ್ಲಿಗೆ ಆ ಟ್ರೈಲರ್ ಕೂಡ ಲಿಂಕ್ ಆಗುತ್ತೆ, ಸಾಂಗ್ ಕೂಡ ಲಿಂಕ್ ಆಗುತ್ತೆ. ಇದರಲ್ಲಿ ನಾವು ಜನಗಳಿಗೆ ಏನು ಬೇಕು ಅದಷ್ಟನ್ನು ಕೊಟ್ಟಿದ್ದೀವಿ. ಫೈಟ್ಸ್ ಕೂಡ ಇದೆ, 4 ಸಾಂಗ್ ಇದೆ. 4 ಸಾಂಗ್ ಅಂತೂ ಅದ್ಭುತವಾಗಿ ಬಂದಿದೆ. ಪ್ರತಿಯೊಬ್ಬರು ಹೇಳ್ತಿರೋದು BGM ಬಗ್ಗೆ. BGM ಅಂತೂ ನೆಕ್ಸ್ಟ್ ಲೆವೆಲ್ಲು. ಸೊ ಈ ಥರ ಎಲ್ಲ ಮಾಡಿದ್ದೀವಿ. ಏನು ಸಿನಿಮಾಗೆ ಏನು ಬೇಕು ಅದನ್ನ ಕೊಟ್ಟಿದ್ದೀವಿ. ಜನಗಳಿಗೆ ಇನ್ನು ಹೆಂಗೆ ಉಳಿಸ್ಕೊತಾರೆ ಅಂತ ನೋಡಬೇಕು. ಅವರೇ ಪಬ್ಲಿಸಿಟಿ ಮಾಡಿ ಉಳಿಸ್ಕೋಬೇಕು ಅಂತ. ಇನ್ನೊಂದು ವಿಚಾರ, ನೀವು ಆಗಾಗಲೇ ಹೇಳಿದ್ರಿ OTT ಆಗಿರ್ಬೋದು, ಬೇರೆ ಬೇರೆ ರೈಟ್ಸ್ಗಳೇನಿದೆ ಅದನ್ನು ಈಸಿಯಾಗಿ ತಗೊಂಡು ಬರ್ತಾ ಇದ್ದಾರೆ ಅಂತ, ಅಂದರೆ ಕೇಳ್ಕೊಂಡು ಬರ್ತಾ ಇದ್ದಾರೆ ಅಂತ. ಸೊ ನಿಮಗೇನು ಅನಿಸುತ್ತೆ? ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಒಂದು ಸಿನಿಮಾ ಸಕ್ಸಸ್ ಆದ ತಕ್ಷಣ ಅದನ್ನು ತೆಲುಗುಗೋ ತಮಿಳಿಗೋ ಡಬ್ ಮಾಡುವ ಪ್ಲ್ಯಾನ್ಗಳು ಶುರು ಆಗುತ್ತೆ. ಆ ಥರ ಏನಾದರೂ ಪ್ಲ್ಯಾನ್ ಇದೆಯಾ? ಆ ಥರ ಏನಿಲ್ಲ ಮೇಡಮ್. ಈಗ ಏನು ಬರ್ತಾ ಇದೆ ಅದನ್ನು ಏನು ಸೇಫ್ ಮಾಡ್ಬೇಕು, ಆ ಥರ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಮೂವಿ ಮಾಡುವಾಗ ಅದನ್ನೇನಾದರೂ ಪ್ಲ್ಯಾನ್ ಮಾಡ್ಬೋದು ಅಂತ. ಇದರಲ್ಲಿ ಅದೇನಿಲ್ಲ, ಏನು ಬರುತ್ತೆ ಅದನ್ನೇ ಇದು ಮಾಡ್ಕೊಂಡು. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ, ನಿಮ್ಮ ಪಾತ್ರ ಎಷ್ಟು ಹತ್ತಿರ ಆಯಿತು ಪ್ರೇಕ್ಷಕರಿಗೆ? ಪ್ರತಿಯೊಬ್ಬರಿಗೂ ಹತ್ತಿರ ಆಗಿದೆ. ಪ್ರತಿಯೊಬ್ಬರಿಗೂ ಅಂದರೆ ಒಂದು ಮನೆ ಹುಡುಗನ ಥರ ನೋಡಿದ್ದಾರೆ. ತುಂಬ ಜನಕ್ಕೆ ಟಚ್ ಆಗಿದೆ. ಒಂದು ಲವ್ ಸ್ಟೋರಿಯಲ್ಲ ಆ ಎಮೋಷನ್ ಆಗಿರಲಿ, ಅದಕ್ಕೆಲ್ಲ ಕಾರಣ ಈ ಶರ್ಮಾ ಅನ್ನೋ ಕ್ಯಾರೆಕ್ಟರ್. ಅವ್ರು ಕೊಡ್ತಿರೋ ಕಾಟ, ಅದನ್ನು ನಾನು ಎಮೋಷನ್ ಹೊರಗಡೆ ಹಾಕಿದಾಗ ಅದೆಲ್ರಿಗೂ ಟಚ್ ಆಗ್ತಿದೆ. ಹಾಗಾಗಿ ನಿಮ್ಮ ಸಿನಿಮಾಕ್ಕೆ ಪ್ಲಸ್ ಅಂದರೆ ಪ್ರಮೋದ್ ಶೆಟ್ಟಿ ಮತ್ತು ಯಶ್ ಶೆಟ್ಟಿ ಅನ್ಸುತ್ತೆ. ಹೌದು, ಅವರಿಬ್ಬರು ತುಂಬ ತೂಕ ನಮ್ಮ ಇದಕ್ಕೆ ಸಿನಿಮಾಗೆ. ಒಳ್ಳೆ ತೂಕ ಇದೆ ಅವರಿಬ್ಬರಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು.
ನೋಡಿದ್ರಲ್ಲ, ಇದಿಷ್ಟು ನಟ ಕಾರ್ತಿಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.